ಹಾಯ್ ಹೆಲೋ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡಿಗಾಸ್ ಇನ್ ಜರ್ಮನಿ. ಸೊ ಇವತ್ತು ಇದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈ ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ತೊಗೋಬೇಕು ಅಂತ ಇತ್ತು, ಬಟ್ ಇದ್ರ ಪ್ರೈಸ್ ನೋಡಿಬಿಟ್ಟು ನನಗೆ ಧೈರ್ಯನೂ ಬರಲಿಲ್ಲ ತೊಗೋಬೇಕಂತ. ಬಟ್ ಫೈನಲಿ ಈಗ ಆರ್ಡರ್ ಮಾಡಿದ್ವಿ. ಇದು ಥರ್ಸ್ಡೇ ಫ್ರೈಡೇನೇ ಬಂದಿತ್ತು ಮನೆಗೆ, ಬಟ್ ನಾನು ಇರಲಿಲ್ಲ. ನಾನು ಬಂದಮೇಲೆ ಫಸ್ಟ್ ಕೆಲಸ ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಫಸ್ಟ್ ನಾನು ತೋರಿಸ್ಬಿಡ್ತೀನಿ ಇದು ಏನು ಪ್ರಾಡಕ್ಟ್ ಅಂತ, ಆಮೇಲೆ ಹೇಳ್ತೀನಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಥವಾ ಇದನ್ನು ಹೆಂಗೆ ಯೂಸ್ ಮಾಡಬೇಕು, ಇದರಲ್ಲಿ ಏನೇನಿದೆ ಅಂತ ಆಮೇಲೆ ಹೇಳ್ತೀನಿ, ಆಯಿತಾ? ಈಗ ಇದು DHL ಇಂದ ಬಂದಿರೋದು. ಬೇಗನೆ ಬಂತು, ಒಂದು ದಿನ 2 ದಿನ ಅಷ್ಟೇ ತೊಗೊಂಡಿದ್ದೆ. ಇದೇನಿಲ್ಲ, ಬರೀ ಡಿಸ್ಪ್ಯಾಚ್ ನೋಟ್ಸ್ ಅಷ್ಟೇ. ಅಂದರೆ ಇದು ಅಡ್ರೆಸ್ಸು, ಹೆಸರು, ಆರ್ಡರ್ ನಂಬರ್ ಅಷ್ಟೇ ಇರೋದು, ಇದೇನೂ ಇಲ್ಲ ಇದರಲ್ಲಿ. ಸೊ ಇಲ್ಲಿದೆ ಪ್ರಾಡಕ್ಟ್ ನಮ್ಮದು. ಇದು ಪ್ರಾಡಕ್ಟ್. ಇದ್ರ ಹೆಸರು ಕರೆಂಟ್ ಬಾಡಿ ಸ್ಕಿನ್ LED ಲೈಟ್ ಥೆರಪಿ ಮಾಸ್ಕ್. ಇದು ಪ್ಯಾಕೇಜಿಂಗ್ ಮಾತ್ರ ಸೋ ಫಾರ್ ಇಟ್ಸ್ ಗುಡ್. ಓಕೆ, ಇದನ್ನು ತೆಗೆದು ನೋಡೋಣ. ಈ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ, ಅದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿದ್ಮೇಲೆ ಇರಲ್ಲ ಒಂದೊಂದ್ಸರಿ. ಏಕೆಂದರೆ ನಾವು ಖುಷಿಗೆ ತೊಗೊಂಬಿಡ್ತೀವಿ, ತೊಗೊಳ್ಳೋವರೆಗೂ ಎಕ್ಸೈಟ್ಮೆಂಟ್. ತೊಗೊಂಡ್ಮೇಲೆ ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಅದಂತೂ ನನಗೆ ಗೊತ್ತಿಲ್ಲ, ಬಟ್ ತೊಗೊಳ್ಳೋಕ್ಕಿಂತ ಮುಂಚೆ ಇರುತ್ತಲ್ಲ ಎಕ್ಸೈಟ್ಮೆಂಟ್, ಅದು ತೊಗೊಂಡ್ಮೇಲೂ ಇರಬೇಕು. ಹೋ, ಇದು ಪ್ರಾಡಕ್ಟ್. ಇದು ನೋಡಿದ ತಕ್ಷಣವೇ ಎಷ್ಟೋ ಚೆನ್ನಾಗಿ ಗೊತ್ತಿರತ್ತೆ ಇದೇನು ಅಂತ. ಕೆಲವ್ರಿಗೆ ಅಫ್ಕೋರ್ಸ್ ಗೊತ್ತಿರಲ್ಲ. ನಾನು ಸ್ವಲ್ಪ ಲಾಸ್ಟ್ ಇಯರ್ ಮುಂಚೆ ಯಾರಾದರೂ ತೋರಿಸಿದ್ರೆ ನನಗೂ ಗೊತ್ತಿರಲಿಲ್ಲ ಇದೇನು ಪ್ರಾಡಕ್ಟ್ ಅಂತ. ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಬಂದಿರೋದು. ಸೊ ಈ ಬಾಕ್ಸಲ್ಲಿ ಇದೊಂದು ಮಾಸ್ಕ್ ಇದೆ, ಇದೊಂದು ಅಟ್ಯಾಚ್ ಆಗಿದೆ ಇಲ್ಲೊಂದು. ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ. ಇದನ್ನೇನಂತ ಆಮೇಲೆ ಹೇಳ್ತೀನಿ. ಸೊ ಇದೇನಂದರೆ ಇದು ಆ್ಯಕ್ಚುಲಿ ಇದು ವೈರ್ಲೆಸ್ಸು. ಅದಕ್ಕಿಂತ ಮುಂಚೆ ಇದನ್ನು ಚಾರ್ಜ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇದು C ಟೈಪೇ. ಇದನ್ನು ಚಾರ್ಜ್ ಮಾಡಿ ಇದು ಕಂಟ್ರೋಲರ್ ಥರ, ಇದು ಕಂಟ್ರೋಲ್ ಮಾಡ್ಬೋದು. ಇದು ಆಫ್ಕೋರ್ಸ್ ಮಾಸ್ಕ್ ಇದು. ಸೊ ಈ ಮಾಸ್ಕ್ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮಾಸ್ಕ್ ಒಂದಿದೆ, ಇದಕ್ಕೆ ಚಾರ್ಜ್ ಮಾಡೋಕ್ಕೆ ಇದೊಂದು ಕನೆಕ್ಟರ್ ಕೊಟ್ಟಿದ್ದಾರೆ. ಆಮೇಲೆ ಅಂದರೆ ಕಂಟ್ರೋಲ್ ಇದು ಏನಾದರೂ ಓಡಾಡಿಕೊಂಡು ಯೂಸ್ ಮಾಡೋಕ್ಕೆ. ಅದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ. ಇದೇನಕ್ಕೆ ಅಂತ ಹೇಳಿದ್ರೆ ಅದನ್ನು ಹಾಕೋತೀವಲ್ಲ, ಸೊ ಅವಾಗ ರೆಡ್ ಲೈಟು, ನಿಯರ್ ಇನ್ಫ್ರಾರೆಡ್, ಡೀಪ್ ಇನ್ಫ್ರಾರೆಡ್ ಲೈಟ್ ಎಲ್ಲ ಬರುತ್ತಲ್ಲ, ಸೊ ಕಣ್ಣಿಗೆ ಅಫೆಕ್ಟ್ ಆಗಬಾರ್ದು ಅಂತ ಏನೋ ಕೊಟ್ಟಿದ್ದಾರೆ. ಬಟ್ ಇದು ಏನು ಕೆಲಸ ಮಾಡುತ್ತೋ, ಎಷ್ಟು ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಓಕೆ, ಅದ್ರ ಜೊತೆಗೆ ಅಫ್ಕೋರ್ಸ್ ಒಂದು ಗೈಡ್ ಬುಕ್ಕು, ಅದ್ರ ಜೊತೆಗೆ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಇಂಗ್ಲೀಷಲ್ಲಿ, ಚೈನೀಸಲ್ಲಿ, ಸ್ಪ್ಯಾನಿಷ್, ಇಟಾಲಿಯನ್, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಎಲ್ಲದರಲ್ಲೂ ಎಲ್ಲ ಥರನೂ ಇದೆ ಇದು. ಇದ್ರ ಜೊತೆಗೆ ಒಂದು ಕ್ಯಾರಿ ಬ್ಯಾಗ್. ಇದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಏನೂ ಆಗಬಾರ್ದು ಅಂತ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನು. ಸೊ ಅದ್ರ ಜೊತೆಗೆ ಇದು ಇದು ಇಲ್ಲಿ ಸೈಡಲ್ಲಿ ಈಗ ಮಾಸ್ಕ್ ಹಾಕ್ಕೊಂಡ್ರೆ ನಾವು ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಸೊ ಹಿಂದೆಗಡೆಗೆ ಇದು ಸ್ಟ್ರ್ಯಾಪ್. ಇದು ಸೊ 1 2 ಕೆಳಗಡೆಗೆ, ಸೊ 3 ಕೊಟ್ಟಿದ್ದಾರೆ ಸ್ಟ್ರ್ಯಾಪ್ಸು. ಇದರಲ್ಲಿ ವೆಲ್ಕ್ರೋ ಇದೆ, ಸೊ ಹಿಂದೆಗಡೆ ಸಖತ್ತಾಗಿ ಟೈಟಾಗಿರಲಿ ಅಂತ. ಅದ್ರ ಜೊತೆಗೆ ಒಂದು ಚಾರ್ಜರ್ ಅಂದರೆ ಕೇಬಲ್ ಕೊಟ್ಟಿದ್ದಾರೆ, C ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ.
ಇದು ಕರೆಂಟ್ ಬಾಡಿ ಸ್ಕಿನ್ ಅಂತ, ಇದ್ರದ್ದು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಸೊ ತೆಗ್ದು ನೋಡ್ಕೊಳ್ಳಿ. ಸೊ ಇದು ಪ್ರಾಡಕ್ಟ್. ಈಗ ಇದು ಪ್ರಾಡಕ್ಟ್ ಏನು ಅಂತ ನಾನು ಹೇಳ್ತೀನಿ. ಇದೇನಂದರೆ ಇದು LED ಲೈಟ್ ಥೆರಪಿ ಮಾಸ್ಕ್ ಇದು. ಸೊ ಇದನ್ನು ಆನ್ ಮಾಡಿದ್ರೆ ಇಲ್ಲಿ LED ಕಾಣಿಸ್ತಿದೆ ಅಲ್ಲ, ಎಷ್ಟೊಂದು LEDs ಇದೆ. ಇದರಲ್ಲಿ ಈ ರೆಡ್ ಲೈಟ್ ಬರ್ತಿದೆ ಇದರಲ್ಲಿ. ಸೊ ಇದು LED ಮಾಸ್ಕ್ ಥೆರಪಿ ಅಂತ ಕರೀತಾರೆ ಇದನ್ನು. ಇದು ಏನಪ್ಪ ಮಾಡುತ್ತೆ ಅಂದರೆ, ಇದು ಸ್ಕಿನ್ ಟೆಕ್ಸ್ಚರ್ ಎಲ್ಲ ಇಂಪ್ರೂವ್ ಮಾಡುತ್ತೆ ಯೂಸಿಂಗ್ ರೆಡ್ LED ಮತ್ತು ನಿಯರ್ ಇನ್ಫ್ರಾರೆಡ್ ಲೈಟ್ಸ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಸ್ಕಿನ್ದು ಟೆಕ್ಸ್ಚರ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದು. ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಇದು ಕೊಲಾಜನ್ನ ಬೂಸ್ಟ್ ಮಾಡೋಕ್ಕೆ, ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡೋಕ್ಕೆ, ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ, ಮತ್ತು ಈ ರೆಡ್ನೆಸ್ಸು ಮತ್ತು ಇನ್ಫ್ಲಮೇಷನ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ, ಮತ್ತು ಈ ಆ್ಯಂಟಿ ಏಜಿಂಗ್, ಇದು ವಿಸಿಬಲ್ ಸೈನ್ ಆಫ್ ಏಜಿಂಗ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಸೊ ಇದು ಇದ್ರದ್ದು ಆ್ಯಕ್ಚುಲಿ ಕೆಲಸ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈ LED ಲೈಟ್ ಯೂಸ್ ಮಾಡಿಕೊಂಡು ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಮಾಡುತ್ತೆ. ಸೆಲ್ಸ್ ಇರುತ್ತಲ್ಲ ಅದನ್ನು ಏನು ಮಾಡುತ್ತೆ, ರಿಪೇರ್ ಮಾಡ್ಬೋದು ಅಥವಾ ಹೀಲ್ ಮಾಡುತ್ತೆ, ಮತ್ತು ಹಾಗೆಯೇ ಕೊಲಾಜನ್ನ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೇ ಈಗ LED ಲೈಟ್ ಮಾಸ್ಕ್ನ ಯೂಸ್ ಮಾಡ್ತಾರೆ ಈ ಕ್ಲಿನಿಕಲಿ. ಅಂದರೆ ಈಗ ನೀವು ಡಾಕ್ಟರ್ ಹತ್ರ ಹೋದರೆ ಯೂಶ್ವಲಿ ಕ್ಲಿನಿಕಲಿ ಯೂಸ್ ಮಾಡ್ತಾರೆ ಜನಕ್ಕೆ ಇದನ್ನು ಕೊಡೋದಕ್ಕೆ. ಅಥವಾ ಈ ಲೇಸರಲ್ಲಿ ಹೆಂಗಿರುತ್ತೆ, ಇಲ್ಲಿ ರೆಡ್ ಲೈಟ್ ಇರುತ್ತೆ, ಸೊ ಅದು ಪೆನಿಟ್ರೇಟ್ ಮಾಡುತ್ತೆ ಒಳಗಡೆವರೆಗೂ, ಅಂದರೆ ಒಳಗಡೆಯಿಂದನೂ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕ್ಯೂರ್ ಮಾಡುತ್ತೆ. ಸೊ LED ಲೈಟ್ ಇದು ಅದೇ ಥರ ಕಾನ್ಸೆಪ್ಟ್ ಇದು. ಸೊ ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ನಾವು ತುಂಬ ಎಕ್ಸ್ಪೆನ್ಸಿವ್ದು ಸೀರಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಏನಾದರೂ ಈಗ ಪ್ರಾಬ್ಲಮ್ ಇದ್ದರೆ, ಒಂದು ಪಿಗ್ಮೆಂಟೇಷನ್ ಇರಲಿ ಅಥವಾ ಡ್ರೈನೆಸ್ ಇರಲಿ, ಸೊ ನಾವೇನು ಮಾಡ್ತೀವಿ, ಎಕ್ಸ್ಪೆನ್ಸಿವ್ ಆಗಿರೋದು ಅಥವಾ ನಾನ್ ಎಕ್ಸ್ಪೆನ್ಸಿವ್ ಯಾವುದೋ ಒಂದು ಸಿರಮ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದನ್ನು ಮೇ ಬಿ ಸ್ಕಿನ್ ಮೇಲೆ ಹಾಕ್ಕೊಳ್ತೀವಿ. ಅದು ಸ್ಕಿನ್ ಅಬ್ಸರ್ವ್ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಯಾವ ಮಟ್ಟಿಗೆ ಅಂದರೆ ಎಷ್ಟು ಒಳಗಡೆ ಅಬ್ಸರ್ವ್ ಮಾಡಿ ಅದನ್ನು ಕ್ಯೂರ್ ಮಾಡುತ್ತೆ ಅಂತ, ಹೀಲ್ ಮಾಡುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಮೇಲ್ಗಡೆ ಈಗ ಒಂದು ಪಿಗ್ಮೆಂಟೇಷನ್ ಇದ್ದರೆ ಅದು ಕಾಲಕ್ರಮೇಣ ಹೋಗ್ಬಿಡತ್ತೆ ಹಚ್ಕೊಳ್ತಾ ಇದ್ದರೆ. ಸೊ ಆದರೆ ಒಳಗಡೆ ಈಗ ರೂಟ್ ಕಾಸಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಈಗ ಎಕ್ಸಾಂಪಲ್, ಈಗ ನಾನು ಹೇಳಿದೆ ಆಗ್ಲೇ, ಈಗ ಎಪಿಡರ್ಮಿಸ್ ಲೇಯರಲ್ಲಿ ಮಾತ್ರನೇ ಅದು ನಾವು ಹಚ್ಚೋದು, ಒಳಗಡೆ ಅಲ್ಲ, ಇಲ್ಲಿ ಮಾತ್ರನೇ. ಸೊ ಅದಕ್ಕೇನಾದರೂ ತಿನ್ನಿ ಚೆನ್ನಾಗಿ ತಿಂದರೆ ಒಳಗಡೆಯಿಂದ ಗ್ಲೋ ಬರುತ್ತೆ ಅಂತಾರೆ, ಒಳಗಡೆಯಿಂದ ಹೀಲ್ ಆಗುತ್ತೆ ಅಂತ. ಸೊ ಅದೇ ಥರನೇ ಇದೂ ಏನಂದರೆ, ಸೀರಮ್ ಹಚ್ಚೋದು ಎಪಿಡರ್ಮಿಸ್ ಲೇಯರ್ಗೆ ಅಲ್ವಾ. ಸೊ ಅದ್ರ ಒಳಗಡೆ ಇರೋ ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಲೇಯರ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಕ್ಲೇಮ್ ಮಾಡೋದೇನಂತ ಹೇಳಿದ್ರೆ, ಈ LED ಲೈಟ್ ಲೈಕ್ ಎಪಿಡರ್ಮಿಸ್ ಮತ್ತು ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಇದಕ್ಕೆ ಬೇರೆ ಬೇರೆದು LED ಮತ್ತು ನಿಯರ್ ಇನ್ಫ್ರಾರೆಡ್ ಮತ್ತು ಡೀಪ್ ಇನ್ಫ್ರಾರೆಡ್, ಈ ಮೂರೂ ಅಷ್ಟೇ ಬೇರೆ 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 ಲೇಯರ್ ಒಳಗಡೆ ಪೆನಿಟ್ರೇಟ್ ಮಾಡಿ ಅಲ್ಲಿ ಏನಿದೆ ಸೆಲ್ಸು, ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕ್ಯೂರ್ ಮಾಡುತ್ತೆ ಅಂತ ಇದು ಕಾನ್ಸೆಪ್ಟ್. ನನಗೂ ಇದ್ರ ಬಗ್ಗೆ ನೋಡಿ ಅಂದರೆ ಸರ್ಚ್ ಮಾಡಿ ತಿಳ್ಕೊಂಡಿರೋದು. ಹಂಗಂತ ಇದು ನನಗೆ 100% ವರ್ಕ್ ಆಗುತ್ತೆ ಆಗಲ್ಲ ಅದು ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮೇ. ಬಟ್ ನಾನು ಇದನ್ನೆಲ್ಲ ಬರೀ ಅದು ನೋಡಿಕೊಂಡು ತಿಳ್ಕೊಂಡಿರೋದು. ನಾನು ಇಷ್ಟು ದಿನ ಸೀರಮ್ಸ್ ಅದು ಇದು ಯೂಸ್ ಮಾಡ್ತೀನಿ ಆಯಿತಾ, ಬಟ್ ಇಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ನನಗೆ ಫಸ್ಟ್ ಟೈಮ್. ಹಾಗೆಯೇ ನಾನು ಇದು ನಾಳೆನೇ ರಿಸಲ್ಟ್ ಕೊಡುತ್ತೆ ಅಂತಲೂ ಅವ್ರು ಪ್ರಾಮಿಸ್ ಮಾಡಿಲ್ಲ. ಇದು ಆಲ್ಮೋಸ್ಟ್ ಒಂದು 8 to 12 ವೀಕ್ಸ್ ಅದಕ್ಕಿಂತ ಜಾಸ್ತಿ, ಅಂದರೆ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ 8 to 12 ವೀಕ್ಸಲ್ಲಿ ಕಾಣಿಸುತ್ತೆ ರಿಸಲ್ಟ್ ಅಂತ ಹೇಳಿದ್ದಾರೆ. ಬಟ್ ನನಗೆ ಆ ರಿಸಲ್ಟ್ ಕಾಣಿಸುತ್ತಾ ಅನ್ನೋದು ನನಗೆ ಅದೂ ಗೊತ್ತಿಲ್ಲ. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ನನಗೇನು ರಿಂಕಲ್ಸ್ ಅಷ್ಟಿಲ್ಲ ನನಗೆ ರಿಂಕಲ್ಸ್ ಇಲ್ಲ. ಸೊ ಅದು ನನಗೆ ರಿಂಕಲ್ಸ್ ಇದ್ದರೆ ಅದು 12 ವೀಕ್ಸ್ ಆದಮೇಲೆ ಹೋಗುತ್ತೆ ಅಂತ ನೋಡ್ಬೋದಿತ್ತು. ಮತ್ತು ನನಗೇನು ಅಷ್ಟು ಸ್ಕಿನ್ ಕನ್ಸರ್ನ್ಸ್ ಅಂತ ಏನಿಲ್ಲ. ಸೊ ನನಗೆ ರಿಸಲ್ಟ್ ಕಾಣಿಸುತ್ತಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಯೂಸ್ ಮಾಡ್ತೀನಿ. ನನ್ನ ಪಾಲಿಸಿ ಇಷ್ಟೇ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಂಗಂತ ಇದಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಾ? ಐ ಥಿಂಕ್ ಇಟ್ಸ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಅವ್ರಿಗೆ ಬಿಟ್ಟಿದ್ದು. ಕೆಲವ್ರಿಗೆ ಈಗ ನನಗೆ
ನನಗೆ ಅನಿಸ್ತು ಇನ್ವೆಸ್ಟ್ ಮಾಡೋಣ, ಯಾವುದಕ್ಕೂ ದುಡ್ಡು ಖರ್ಚು ಮಾಡ್ತೀನಿ. ನಾನು ಇನ್ನೂ 2 ಪ್ರಾಡಕ್ಟ್ ತೋರಿಸ್ತೀನಿ. ಸೊ ಇದೊಂದಿದೆ. ಸೊ ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಇದರಲ್ಲೂ ಅಷ್ಟೇ ಇಲ್ಲಿ ನೋಡಿ ಬ್ಲೂ, ಇದರಲ್ಲೂ ನೋಡಿ ಇಲ್ಲಿ ರೆಡ್ ಇದೆ, ಗ್ರೀನ್ ಇದೆ, ಮತ್ತು ಇದ್ಯಾವುದೋ ಯೆಲ್ಲೋ, ಆಮೇಲೆ ಬ್ಲೂ, ಪರ್ಪಲ್, ಬ್ಲೂ, ಈ ಥರ 4 ಮೋಡ್ ಇದೆ. ಸೊ ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ ನನಗಿದು ಅಷ್ಟು ವರ್ಕ್ ಆಗುತ್ತೆ ಅನ್ನೋದು ನಂಗೆ ಡೌಟೇ. ಯಾಕೆ ಅಂತ ಹೇಳಿದ್ರೆ ಇದನ್ನೇನು ನಾವೇನು ಇಟ್ಕೊಂಡಿಲ್ಲ ಒಂದು ಪ್ಲೇಸಲ್ಲಿ, ನಾವು ಮೂವ್ ಮಾಡ್ತಾನೇ ಇರ್ತೀವಿ. ಈ ಥರ ಹಿಂಗೆ ಮೂವ್ ಮಾಡ್ತಾನೇ ಇರ್ತೀವಿ. ನನಗೆ ಯೂಸ್ ಮಾಡೋಕ್ಕೂ ಬರಲ್ಲ ನೆಟ್ಟಿಗೆ. ಸೊ ಇದನ್ನು ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಯಾಕಾಗುತ್ತೋ, ಮತ್ತು ಈ ರೆಡ್ ಲೈಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಿಲ್ಲ. ನನಗನ್ಸುತ್ತೆ ಸ್ಟ್ರಾಂಗ್ ಇಲ್ಲ. ಸೊ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದರೆ ಸ್ಕಿನ್ ಮೇಲ್ಗಡೆ ಎಷ್ಟು ಯೂಸ್ ಮಾಡಿದ್ರೂ ಅದೇನು ಎಫೆಕ್ಟ್ ಇರಲ್ಲ. ಸೊ ಇದೊಂದು ಆಯಿತಾ. ಇನ್ನೂ ಒಂದಿದೆ, ಇದು ಇನ್ನೂ ಜಾಸ್ತಿ ದುಡ್ಡಿದು. ಇದು ಮ್ಯಾಜಿಕ್ ವಾಂಡ್ ಅಂತ ಕರೀತಾರೆ. ಇದು ಬಂದು ಯಾವುದ್ರದ್ದು, ಮೆಡಿಕ್ಯೂಬ್ದು. ಇಡೀ ಇಂಟರ್ನೆಟ್ ತುಂಬ ನನಗನ್ಸುತ್ತೆ ನಾನು ಆಲ್ಮೋಸ್ಟ್ ಇದು ತೊಗೊಳಕ್ಕಿಂತ ಮುಂಚೆ ಬರೀ ಇದನ್ನೇ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇಂಪಲ್ಸಿವ್ ಬೈಯಿಂಗ್ ಅಂದರೆ ಇದೇನೆ. ಸಖತ್ ಇಂಪಲ್ಸಿವ್ ಆಗಿ ತೊಗೊಂಬಿಟ್ಟೆ ನಾನು. ಯಾರಿಗೂ ಹೇಳಿಲ್ಲ, ನನ್ನ ಹಸ್ಬೆಂಡ್ಗೂ ಹೇಳಿರಲಿಲ್ಲ, ನಾನು ಬೈ ಮಾಡಿಬಿಟ್ಟಿದ್ದೆ. ಇದರಲ್ಲಿ ಹಿಂಗೆ ಅಂದರೆ ಇದರಲ್ಲೂ ಅಷ್ಟೇ ಇದ್ರದ್ದು ಅರ್ಧ ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ. ಇದರಲ್ಲೂ ನೋಡಿ ರೆಡ್ ಇದೆ, ಮೈಕ್ರೋ ಕರೆಂಟ್ ಅಂತೆ, ಏರ್ ಶಾಟ್ ಮೋಡ್, ಬೂಸ್ಟರ್, ಮೈಕ್ರೋ ಕರೆಂಟ್, ಡರ್ಮಾ ಶಾಟ್, ಈ ಥರ 4 ಮೋಡ್ ಇದೆ ಇದರಲ್ಲಿ. ಬಟ್ ಇದನ್ನು ನಾನು ಏನು ಮಾಡ್ತಿರೋದು ಅಂತ ಹೇಳಿದ್ರೆ ಬರೀ ತೊಗೊಳ್ಳೋದು ಇದೆ ಸರ್ಕ್ಯುಲರ್ ಮೋಷನಲ್ಲಿ, ಈ ಥರ ಮೋಷನಲ್ಲಿ. ಏನಾದರೂ ಪ್ರಾಡಕ್ಟ್ ಅಪ್ಲೈ ಮಾಡ್ತೀನಲ್ಲ ಆವಾಗ ಅಬ್ಸರ್ವ್ ಮಾಡಲಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದೂ ಅಷ್ಟೇ ಕ್ಲಿನಿಕಲಿ ಪ್ರೂವನ್ ಏನಿಲ್ಲ. ಡಾಕ್ಟರು ಹೇಳ್ತಾರೆ ಇದೇನು ಪ್ರೂವ್ ಮಾಡಿಲ್ಲ. ಬಟ್ ಇನ್ಫ್ಲೂಯೆನ್ಸರ್ಸ್ ಇದನ್ನು ಸೆಲ್ ಮಾಡಿರೋದು. ನಾನು ಹಂಗೆ ಇನ್ಫ್ಲೂಯೆನ್ಸ್ ಆಗಿರೋದು. ಸೊ ಇದಕ್ಕೂ ದುಡ್ಡು ಕೊಟ್ಟೆ. ಇವಾಗ ನಾನು ಹೇಳ್ತಾ ಇದ್ದೀನಿ ಮಾರ್ಬಿಡು ಪ್ಲೀಸ್ ಯಾರಾದರೂ ತೊಗೊಳ್ಳೋದಿದ್ರೆ ಅಂತ. ಸೊ ಇದು ಪ್ರಾಡಕ್ಟು. ಇದು ಮತ್ತು ಇದು ಎರಡೂ ಇದೆ ನನ್ನ ಹತ್ರ. ಬಟ್ ನನಗೆ ಶ್ಯೂರ್ ಇಲ್ಲ, ತೊಗೊಂಡ್ಮೇಲೆ ಅನ್ನಿಸ್ತು ಇದು ತೊಗೊಂಡಿದ್ದು ವೇಸ್ಟ್ ಅಂತ. ಸೊ ಇದನ್ನು ಹಾಗೆ ಅನಿಸುತ್ತಾ ಇಲ್ವಾ ಅಂತ ನನಗೆ ಟೈಮೇ ಆನ್ಸರ್ ಕೊಡಬೇಕಷ್ಟೇ. ಇವಾಗ ಯೂಸ್ ಮಾಡ್ತೀನಿ ನಾನು ಈಗ ಕನ್ಸಿಸ್ಟೆಂಟಾಗಿ. ಇನ್ನು ಎವ್ರಿ ಡೇ ಕರೆಕ್ಟ್ ಟೈಮ್ಗೆ ಎಲ್ಲೋದ್ರೂ ಅಷ್ಟೇ ತೊಗೊಂಡು ಹೋಗ್ತೀನಿ, ನಾನು ಯೂಸ್ ಮಾಡ್ತೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಯೂಸ್ ಮಾಡ್ತೀವಿ. ಐ ಹೋಪ್ ಇದೇನು ಕ್ಲೇಮ್ ಮಾಡುತ್ತೆ ಅದು ಇದು ಡೆಲಿವರ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದುಡ್ಡು ಕೊಟ್ಟಿರೋದಕ್ಕೆ ವೇಸ್ಟ್ ಆಗಬಾರ್ದು ಅಂತ. ಲೆಟ್ಸ್ ಸಿ ಆಯಿತಾ. ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಎವ್ರಿ ಡೇ, ಇಲ್ಲ ಅಂದರೆ ವೀಕಲ್ಲಿ ಒಂದು 3-4 ಟೈಮ್ಸ್ ಈ ಥರ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಡೋದು ಅಷ್ಟೇ. ಸೊ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರಲ್ಲ, ಚಾರ್ಜ್ ಆಗಿದೆಯೋ ಇಲ್ವೋ ಇಟ್ಕೊಂಡಿರು. ಓ ಮೈ ಗಾಡ್. ಲೈಟ್ ಆಫ್ ಮಾಡಲ? ಹಾಂ, ಎಲ್ಲ ಬೇಡ, ಆಫ್ ಮಾಡು. ಸೊ ಇದನ್ನು ಲೈಟ್ ಆಫ್ ಮಾಡಿ ನೋಡ್ತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಸೊ ಈ ಥರ ಕಾಣಿಸ್ತೀನಿ ಇದನ್ನು ಹಾಕ್ಕೊಂಡ್ರೆ. ಇದನ್ನು ಹಾಕ್ಕೊಂಡು ಆರಾಮಾಗಿ ಟಿ ವಿ ನೋಡ್ಬೋದು ಅಥವಾ ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ಆಫೀಸ್ ಕೆಲಸ ಇದ್ದರೂ ಮಾಡ್ಕೋಬೋದು. ಏನು 10 ನಿಮಿಷ ಈ ಥರ ಹೋಗ್ಬಿಡತ್ತೆ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಒಂದು 10 ಮಿನಿಟ್ಸ್ ಬಿಟ್ಟು ನಾನು ವಾಪಸ್ ಬರ್ತೀನಿ ಆಯಿತಾ. ಸೊ ವೆಟ್ ವೈಪ್ಸ್ನ ತೊಗೊಂಡು ನೀಟಾಗಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಡ್ಬೋದು. ಇಲ್ವಾ ಈ ಸ್ಯಾನಿಟೈಸರ್ ಬರುತ್ತಲ್ಲ ಅದನ್ನು ಸ್ಪ್ರೇ ಮಾಡಿ ನೀಟಾಗಿರೋ ಕ್ಲೋತಲ್ಲಿ, ಯಾಕಂದರೆ ಹೈಜಿನಿಕ್ ಅಫ್ಕೋರ್ಸ್ ಹೈಜಿನ್ ಆಗಿರಬೇಕಿದು. ಸೊ ಅದನ್ನು ಕ್ಲೋತ್ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಹಾಗೇ ಎತ್ತಿಟ್ಬಿಡಬೇಕು.
ಸೊ ಇದೇ ಥರ ಡೈಲಿ ಇಲ್ಲ ಅಂದ್ರೂ ಒಂದು ವೀಕಲ್ಲಿ ಒಂದು 4 ಟೈಮ್ಸ್ ಇದನ್ನು ನಂದು 10 ಮಿನಿಟ್ಸ್ ಹಾಕ್ಕೊಂಡಿದ್ದಾಯಿತು. ಇದನ್ನು ಯೂಸ್ ಮಾಡಬೇಕಾದ್ರೆ ಈಗ ನಾನು ಇದನ್ನು ಅಂದರೆ ನಾನು ಬ್ಲಷ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಟ್ ಸೊ ಇದೂ ಇರಬಾರ್ದು. ಫೇಸ್ ವಾಶ್ ಮಾಡಿ ಕ್ಲೀನಾಗಿ ಡ್ರೈ ಮಾಡಿಬಿಟ್ಟು ಇದನ್ನು ಡೈರೆಕ್ಟಾಗಿ ಹಾಕ್ಕೋಬೇಕು. ನನ್ನ ಸ್ಕಿನ್ ಆಲ್ರೆಡಿ ಡ್ರೈ ಇರೋದ್ರಿಂದ ನಾನು ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ಲಿ ಏನಾದರೂ ಹೈಲುರಾನಿಕ್ ಆ್ಯಸಿಡ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಚ್ಕೊಂಡು ಆಮೇಲೆ ಬೇಕಾದರೆ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೋಬೋದು, ಆಯಿತಾ. ಬಟ್ ಇದನ್ನು ಯೂಸ್ ಮಾಡಬೇಕಾದ್ರೆ ಮಾತ್ರ ಸ್ಕಿನ್ ಮೇಲೆ ಏನೂ ಇರಬಾರ್ದು. ಕಂಪ್ಲೀಟ್ ಬೇರ್ ಸ್ಕಿನ್ ಕ್ಲೀನ್ ಮಾಡಿ ಬೇರ್ ಸ್ಕಿನ್ ಇರಬೇಕು. ಇದನ್ನು ಹಾಕ್ಕೊಂಡಾಗ ನನಗೇನು ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ, ಕೂಲಿಂಗ್ ಎಫೆಕ್ಟ್ ಇಲ್ಲ ಒಳಗಡೆ. ಬಟ್ ಅಷ್ಟು ಹಾಟ್ ಆಗುತ್ತೆ ಅಂತಲೂ ಏನಿಲ್ಲ, ನಾರ್ಮಲ್, ಗೊತ್ತೂ ಆಗಲ್ಲ ನಾವು ಹಾಕ್ಕೊಂಡಿದ್ದೀವಿ ಅಂತ. ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು. ನನಗೇನು ಫಸ್ಟ್ ಆಫ್ ಆಲ್ ಇದನ್ನು ಹಾಕ್ಕೊಂಡು ನನಗೆ ಇದನ್ನು ಹೆಂಗೆ ಹಾಕ್ಕೊಳ್ಳಿ ಅನ್ನೋದು ನನಗೆ ಐ ಡೋಂಟ್ ನೋ. ಸೊ ಅದನ್ನು ಟ್ರೈ ಮಾಡ್ತೀನಿ. ಬಟ್ ಇವಾಗ ನಾನು ಈ ಪ್ರಾಡಕ್ಟ್ ತೊಗೊಳಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ತಾಯಿದ್ದೆ. ಈ ಪ್ರಾಡಕ್ಟ್ ಅಂತ ಅಲ್ಲ, LED ಮಾಸ್ಕ್ ತೊಗೋಬೇಕಾದ್ರೆ ಸಿಕ್ಕಾಪಟ್ಟೆ ವೀಡಿಯೋಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ. ಬಟ್ ನನಗೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಜೆನ್ಯೂನ್ ಆಗಿ ಯಾವುದೂ ವೀಡಿಯೋಸ್ ಕಾಣಿಸ್ಲಿಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ಸ್ ಕೂಡ ಸ್ಪಾನ್ಸರ್ ವೀಡಿಯೋಸ್ ಮಾಡ್ತಾಯಿದ್ದಾರೆ, ದುಡ್ಡು ತೊಗೋತಾರೆ, ಇಲ್ಲಾಂದರೆ ಪ್ರಾಡಕ್ಟ್ ತೊಗೋತಾರೆ, ಅವರು ರೆಕಮೆಂಡ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಈವನ್ ಯೂಟ್ಯೂಬಲ್ಲಿ. ಹಾಗೆಯೇ ಇಲ್ಲಾಂದರೆ ಇನ್ಫ್ಲೂಯೆನ್ಸರ್ಸ್ ಅವರು ಸ್ಪಾನ್ಸರ್ ವೀಡಿಯೋಸ್ ಅದೆಲ್ಲ. ಎಷ್ಟೋ ಪ್ರಾಡಕ್ಟ್ಸ್ ಇದೆ, ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಇದೆ. ಹಾಗಾಗಿ ನನಗೆ ಜೆನ್ಯೂನ್ ಅಂತ ಯಾವುದು ಕಾಣಿಸಿಲ್ಲ. ಇದು ತೊಗೊಳ್ಳಿ ಅಥವಾ ಇದು ತೊಗೋಬೇಡಿ, ಯಾಕೆ ತೊಗೋಬೇಕು ಯಾಕೆ ತೊಗೋಬಾರ್ದು ಅದಂತ ಏನೂ ಇಲ್ಲ. ನನಗೆ ಈಗಲೂ ಗೊತ್ತಿಲ್ಲ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಯಾವ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ. ಬಟ್ ಸೊ ನಾನು ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು. ಅಕಸ್ಮಾತ್ ಯಾರಿಗಾದ್ರೂ ಒಂದು ಡೌಟ್ ಇದ್ದರೆ ಅಟ್ಲೀಸ್ಟ್ ನಾನು ಯಾಕೆ ತೊಗೊಂಡಿದ್ದೀನಿ ಅಂತ, ಈ ಪ್ರಾಡಕ್ಟ್ನೇ ಯಾಕೆ ಚೂಸ್ ಮಾಡಿದೆ ಅಂತ ನನಗೆ ವಿಡಿಯೋ ಮಾಡೋಕ್ಕಿತ್ತು, ಅದಕ್ಕೆ ಮಾಡ್ತಿರೋದು. ಫಸ್ಟು ನನಗೆ ಇಂಟರ್ನೆಟಲ್ಲಿ ಅಷ್ಟು ಜೆನ್ಯೂನ್ ವೀಡಿಯೋಸ್ ಕಾಣಿಸಿಲ್ಲ. ಸೆಕೆಂಡ್, ನಾನು ಫಸ್ಟ್ ತೊಗೋಬೇಕು ಅಂದ್ಕೊಂಡಿದ ತಕ್ಷಣ ಆಫ್ಕೋರ್ಸ್ ChatGPTಲಿ ಹೋಗ್ಬಿಟ್ಟು ಬೆಸ್ಟ್ ಟಾಪ್ 5 LED ಮಾಸ್ಕ್ ಅಂತ ಇದನ್ನು ಕೊಟ್ಟೆ. ಅದರಲ್ಲಿ ಕರೆಂಟ್ ಬಾಡಿ ಮತ್ತು ಇಂದ ಒಂದು ಪ್ರಾಡಕ್ಟ್ ಇದೆ, ಒಮಿನಿಲಕ್ಸ್ ಸಮಥಿಂಗ್, ಅದು ಫೋರಿಯೋ, ಡಾಕ್ಟರ್ ಡೆನ್ನಿಸ್, ಆಮೇಲೆ ಈಗ ಹೊಸ್ದಾಗಿ ಒಂದು ಬಂದಿದೆ ಶಾರ್ಕ್ ಕ್ರಯೋ ಗ್ಲೋ ಅಂತ. ಇದು 5 ಪ್ರಾಡಕ್ಟ್ಸ್ನ ತೋರಿಸಿದ್ದದು, ಇನ್ಯಾವುದೂ ಅಷ್ಟು ತೋರಿಸ್ಲಿಲ್ಲ. ಸೊ ಈ 5 ಪ್ರಾಡಕ್ಟಲ್ಲೇ ನನಗೆ ಏನಂತಾರೆ ಅಲ್ಲೂ ನನಗೆ ಫಿಲ್ಟರ್ ಮಾಡಬೇಕಿತ್ತು. ಸೊ ಅದು ಕೇಳ್ತು ನನ್ನ ಸ್ಕಿನ್ ಕನ್ಸರ್ನ್ ಏನಂತ ಕೇಳ್ತು. ಸೊ ಅಫ್ಕೋರ್ಸ್ ನನಗೆ ಆಲ್ಮೋಸ್ಟ್ ನನ್ನ ಏಜ್, ಅಕಾರ್ಡಿಂಗ್ ಟು ಮೈ ಏಜ್ ಮತ್ತು ನನ್ನ ಸ್ಕಿನ್ ಕನ್ಸರ್ನ್ ಏನಿರ್ಬೋದು ಅಂತ ಹೇಳಿ ಕೊಟ್ಟೆ ನಾನು. ನನಗಿದ್ದ ಸ್ಕಿನ್ ಕನ್ಸರ್ನ್ ಏನಂದರೆ, ಇವಾಗ ನನ್ನ ಏಜ್ಗೆ ಇವಾಗ ಸದ್ಯ ಗಾಡ್ಸ್ ಗ್ರೇಸ್ ನನಗೇನು ಪ್ರಾಬ್ಲಮ್ ಇಲ್ಲ ಸ್ಕಿನ್ದು. ಇದೊಂದು ಸ್ವಲ್ಪ ಆ್ಯಕ್ನೆ ಬಿಟ್ಟರೆ ಅದು ಮದುವೆ ಟೈಮಲ್ಲಿ ಸ್ಟ್ರೆಸ್ಸಿಗೆ ಬಂದಿದ್ದು ಅಷ್ಟೇ. ಅದು ಬಿಟ್ಟರೆ ನನಗೆ ಸ್ಕಿನ್ ಕನ್ಸರ್ನ್ಸ್ ಅಂತ ಏನಿಲ್ಲ. ಅಂದರೆ ಈ ರಿಂಕಲ್ಸ್ ಇರಲಿ, ಏನದು ಏಜ್ ಆಗೋದು ಆ ಥರ ಏನೂ ಇಲ್ಲ. ರಿಂಕಲ್ಸ್ ಅದೇನು ಪ್ರಾಬ್ಲಮ್ ಬಂದಿಲ್ಲ. ಸೊ ಬಟ್ ಇವಾಗಿಂದ ಬರಬಾರ್ದು ಮುಂದೆ ಅಂತ ಹೇಳಿ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿರೋದು. ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ ಬ್ಲೂ ಲೈಟ್ ಬೇಕು, ಆಯಿತಾ. ಸೊ ಏನಂದರೆ ಒಂದೊಂದು ಲೈಟು ಒಂದೊಂದು ಸ್ಕಿನ್ ಕನ್ಸರ್ನ್ಗೆ ಅದು ಟ್ರೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ ಅಂದರೆ ವಿಬ್ಗಾರಲ್ಲಿ ಇರೋ ಕಲರ್ಸ್ ಎಲ್ಲ ಇದ್ದಾವೆ ಅನಿಸುತ್ತೆ ಟ್ರೀಟ್ಮೆಂಟ್ಗೆ. ಸೊ ಬಟ್ ನನಗೆ ಅಷ್ಟು ಕಲರ್ಸ್ ಏನು ನನಗೆ ನೆಸೆಸಿಟಿ ಇರಲಿಲ್ಲ. ನನಗೇನು ಇಷ್ಟೇ ರಿಂಕಲ್ಸ್ ಮತ್ತು ಆ್ಯಂಟಿ ಏಜಿಂಗ್ ಮತ್ತು ಸ್ಕಿನ್ ಟೆಕ್ಸ್ಚರ್ನ ಕೊಲಾಜನ್ ಬೂಸ್ಟ್ ಮಾಡಬೇಕಿತ್ತು. ಸೊ ನಾನು ಅದನ್ನು ChatGPTಲಿ ಸರ್ಚ್ ಮಾಡಬೇಕಾದ್ರೆ ಅದರಲ್ಲಿ ಡಾಕ್ಟರ್ ಡೆನ್ನಿಸ್ ಅಂತ ಒಂದಿದೆ ಪ್ರಾಡಕ್ಟು. ಅದೇನು ಮಾಡುತ್ತೆ ಅಂದರೆ ಅದರಲ್ಲಿ ರೆಡ್ ಲೈಟ್ ಇದೆ ಮತ್ತು ಬ್ಲೂ ಲೈಟ್ ಇದೆ. ಬ್ಲೂ ಲೈಟ್ ಆ್ಯಕ್ಚುಲಿ ಆ್ಯಕ್ಟಿವ್ ಆ್ಯಕ್ನೆ ಇದ್ದರೆ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲ ರೆಡ್ ಲೈಟ್ ನಾನು ಹೇಳೋ ಥರ ಈ ಎಪಿಡರ್ಮಿಸ್ ಅಂದರೆ ಇದು ಎಪಿಡರ್ಮಿಸ್ ಅಲ್ವಾ, ಸೊ ಈ ಲೇಯರ್ ಮೇಲೆ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಟ್ರೀಟ್ ಮಾಡುತ್ತೆ ಅನಿಸುತ್ತೆ ಅಷ್ಟೇ. ಸೊ
ಅದೆರಡೇ ಪ್ರಾಪರ್ಟಿ. ಒಳಗಡೆ ಸ್ಕಿನ್ ಲೇಯರ್, ಈ 3 ಲೇಯರ್ಸ್ ಏನಿದೆ ಅದ್ರ ಒಳಗಡೆಗೆ ಹೋಗಿ ಟ್ರೀಟ್ ಮಾಡೋ ಕೆಪಾಸಿಟಿ ನನಗೆ ಅನಿಸುತ್ತೆ ಡಾಕ್ಟರ್ ಡೆನ್ನಿಸ್ಗಿಲ್ಲ. ಸೊ ಅದನ್ನು ಆಲ್ರೆಡಿ ರಿಜೆಕ್ಟ್ ಮಾಡಿಬಿಟ್ಟೆ. 4U ಅಂತ ಇದೆ, ಅದರಲ್ಲಿ ಸಿಕ್ಕಾಪಟ್ಟೆ LEDs ಇದೆ. ಈಗ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ LEDs ಒಳಗಡೆ ಇಲ್ಲೊಂದಿದೆ. ಬಟ್ ಅದರಲ್ಲಿ ಜಾಗನೇ ಇಲ್ಲ, ಅಷ್ಟು LEDs ಹಾಕಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 5 to 7 ಮೋಡ್ಸ್ ಇದೆ. ಅದಂತೂ ಎಕ್ಸ್ಪೆನ್ಸಿವ್, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಬಟ್ ಸ್ಟಿಲ್ 5 to 7 ಮೋಡ್ಸ್ ಇದೆ ಅದರಲ್ಲಿ. ಬಟ್ ChatGPTಲಿ ಏನು ಹೇಳಿದ್ದು ಅಂದರೆ, ಅಷ್ಟು LEDs ಇರೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅದು ಎಷ್ಟು ಇಂಟೆನ್ಸ್ ಆಗಿದೆ LED ಅದು ಇಂಪಾರ್ಟೆಂಟ್. ಸೊ ಫಸ್ಟ್ 4U ಆರ್ಡರ್ ಮಾಡಿಬಿಟ್ಟಿದ್ವಿ ನಾವು, ಅದನ್ನು ಆಮೇಲೆ ಕ್ಯಾನ್ಸಲ್ ಮಾಡಿದ್ದು. ಸೊ ಡಾಕ್ಟರ್ ಡೆನ್ನಿಸ್ 4U ನಾವು ಆಲ್ರೆಡಿ ಎಲಿಮಿನೇಟ್ ಮಾಡಿಬಿಟ್ವಿ. ಇದು ಶಾರ್ಕ್ ಕ್ರಯೋಗ್ಲೋ ಅಂತ ಹೊಸದಾಗಿ ಇನ್ನೊಂದು ಪ್ರಾಡಕ್ಟ್ ಇದೆ, ಅದನ್ನು ಜನ ಯೂಸ್ ಮಾಡ್ತಾ ಇದ್ದಾರೆ. ನಂಬರ್ 1 ಇನ್ನೋವೇಷನ್ ಅವಾರ್ಡ್ ಸಿಕ್ಕಿದೆ ಅದಕ್ಕೆ. ನಂಬರ್ 1 ಇನ್ನೋವೇಷನ್ ಅವಾರ್ಡ್ ಸಿಕ್ಕಿದೆ, ಟೆಕ್ನಾಲಜಿ ವೈಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಅಷ್ಟೇ ಇದಕ್ಕೇನಿದೆ ನಿಯರ್ ಇನ್ಫ್ರಾರೆಡ್, ಡೀಪ್ ಇನ್ಫ್ರಾರೆಡ್ ಅದೆಲ್ಲ ಏನಿಲ್ಲ. ಅದು ರೆಡ್ ಲೈಟ್ ಥೆರಪಿ ಇದೆ ಮತ್ತು ಬ್ಲೂ ಲೈಟ್ ಆ ಥರ ಇರ್ಬೋದು. ಬಟ್ ಅದು ಇನ್ನೂ ಹೊಸ ಪ್ರಾಡಕ್ಟು, ಅದು ಎಷ್ಟು ರಿವ್ಯೂಸ್ ಇದೆ ಅಥವಾ ಎಷ್ಟು ಜನ ಯೂಸ್ ಮಾಡಿದ್ದಾರೆ ಅಂತ ಅಷ್ಟು ನನಗೆ ಕಾನ್ಫಿಡೆನ್ಸ್ ಬರಲಿಲ್ಲ. ಸೊ ನಾನು ಅದನ್ನು ಆಲ್ರೆಡಿ ಎಲಿಮಿನೇಟ್ ಮಾಡಿಬಿಟ್ಟೆ. ಇನ್ನೊಂದು ಓಮಿನಿಲಕ್ಸ್ ಅಂತ ಒಂದಿದೆ, ಅದನ್ನು ನಾವು ನೋಡಲೂ ಇಲ್ಲ, ಅದು ಏನು ಎತ್ತ ಅಂತ ನಾವು ನೋಡಲೂ ಇಲ್ಲ. ಬಟ್ ಇದನ್ನೇ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಆಫ್ಟರ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಡೇಟಾ, ಆಲ್ಮೋಸ್ಟ್ 3 days ತೊಗೊಂಡಿದ್ದೀನಿ, ನಾನು ತೊಗೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ, ಇಬ್ಬರೂ 3 ದಿನ ತೊಗೊಂಡು ಇದನ್ನು ಫೈನಲೈಸ್ ಮಾಡಿದ್ದು. ಅಫ್ಕೋರ್ಸ್ ನಾನು ಹೇಳಿರೋ ಥರ ಒಂದು ನನಗೆ ಯಾವ ಮೋಡು ಬೇಕಿರಲಿಲ್ಲ, ಅಷ್ಟು ಕಲರ್ಸ್ ಎಲ್ಲ ಇದೆಯಲ್ಲ, ಅಷ್ಟು ಕಲರ್ ಮೋಡ್ಸ್ ಇದೆಯಲ್ಲ, ಆ ಸ್ಕಿನ್ ಕನ್ಸರ್ನ್ ನನಗಿರಲಿಲ್ಲ. ಸೊ ನನಗೆ ಬೇಕಿದ್ದು ಈ 3ಕ್ಕೇ. ಇದು ಕ್ಲಿನಿಕಲಿ ಪ್ರೂವನ್ ಅಂತೆ, FDA ಅಪ್ರೂವ್ಡ್ ಅಂತೆ. ಸೊ ಇದೊಂಥರ ಹೆಂಗೆ ಅಂದರೆ, ಈ ಸಲೂನ್ಗೆ ಹೋಗೋದು ಅವಾಗವಾಗ, ಇಲ್ಲಾಂದರೆ ಡರ್ಮಟಾಲಜಿಸ್ಟ್ ಹತ್ರ ಹೋಗೋದು, ಅವರು ಏನು ಮಾಡ್ತಾರೆ ಕೆಲವೊಂದು ಸರಿ ಈ LED ಥೆರಪಿ ಕೊಡ್ತಾರೆ. ಸೊ ಅದೆಲ್ಲ ಮನೆಯಲ್ಲೇ ಮಾಡ್ಕೋಬೋದು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನಾನು ಅದನ್ನೇ ಕೇಳಿದ್ದು. ಸೊ ಇದು ನನಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಬೇಕಿತ್ತು. ನಾನಂತೂ ಇನ್ಯಾವತ್ತೂ ಇದಕ್ಕೆ ಇನ್ವೆಸ್ಟ್ ಮಾಡಲ್ಲ, ನಾನು ತೊಗೊಳ್ಳೋದು ಇಲ್ಲ, ಆಯಿತಾ. ಸೊ ನನಗೆ ಇದು 2 years ವಾರಂಟಿ ಇದೆ, ಮತ್ತು ಯಾವುದೋ ಒಂದು ಕ್ಯೂಪನ್ ಕೋಡ್ ಯೂಸ್ ಮಾಡಿ ನಮಗೆ ಇದು ಸಿಕ್ತು, ಡಿಸ್ಕೌಂಟು ಸಿಕ್ಕಿತ್ತು, ತುಂಬ ಇಲ್ಲ ಅಂದರೂ ಅಟ್ಲೀಸ್ಟ್ ಸಿಕ್ತು. ಸೊ ಅದರಲ್ಲಿ ನಾನು ChatGPTನ ಕೇಳಿದ್ದು ಅದನ್ನೇ. ಬಿಕಾಸ್ ಇದು ಸೀರೀಸ್ 2, ಈ ಕರೆಂಟ್ ಬಾಡಿ ಸ್ಕಿನ್ನಲ್ಲಿ ಇರೋದು ಎರಡೇ, ಒಂದು ಫಸ್ಟ್ ಸೀರೀಸು, ಇದು ಸೆಕೆಂಡ್ ಸೀರೀಸ್. ಸೊ ನಾನು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೆ, ಏನಾದರೂ ಹೊಸ್ದಾಗಿ ಇನ್ನೊಂದು ನ್ಯೂ ಇನ್ವೆನ್ಷನ್ ಸೀರೀಸ್ 3 ಏನಾದರೂ ಬರುತ್ತಾ, ಯಾಕಂದರೆ ಯಾಕೆ ತೊಗೊಳ್ಳೋದು ಹಳೇದು, ಹೊಸದಕ್ಕೇ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆದ್ರೂ ಇನ್ವೆಸ್ಟ್ ಮಾಡೋಣ ಅಂತ 3 ಸೀರೀಸ್ ಬರುತ್ತಾ ಅಂತ ಕೇಳಿದೆ. ಸೊ ಇನ್ಫಾರ್ಮೇಷನ್ ಏನೂ ಇಲ್ಲ ಸೀರೀಸ್ 3ದು. 1ಗೆ ಮತ್ತು 2ಗೆ ಆಲ್ಮೋಸ್ಟ್ 4 years ತೊಗೊಂಡಿದ್ದಾರೆ ಅವರು ಇದನ್ನು ಮಾಡೋಕ್ಕೆ. ಸೊ ಇದರಲ್ಲಿ ಆಲ್ರೆಡಿ ಎಲ್ಲ ಇರೋದ್ರಿಂದ ಇನ್ನೊಂದು 3 ಬಂದರೂ ಕೂಡ ಮೇ ಬಿ 3-4 years ಆಗುತ್ತೆ. ಸೊ ಇದು ಹೇಗೆ ಅಂದರೆ ಇದರಲ್ಲಿ ಎಲ್ಲ ಇದೆ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟೇ ನನಗೆ, ಮತ್ತೆ ನಾನಂತೂ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸೊ ನಾನು ಅದಕ್ಕೆ ಇದನ್ನು ಚೂಸ್ ಮಾಡಿದ್ದು. ಇದ್ರದ್ದು ಮೇ ಬಿ ಆಫ್ಟರ್ 1 month ಅಥವಾ 2 ತಿಂಗಳಾದಮೇಲೆ ಮತ್ತೆ ಬರ್ತೀನಿ, ಇದ್ರದ್ದು ಮೇ ಬಿ ರಿವ್ಯೂ ಕೊಡ್ತೀನಿ. ಸೊ ನನಗೇನು ಡಿಫ್ರೆನ್ಸ್ ಕಾಣಿಸುತ್ತೆ ಅಥವಾ ಕಾಣಿಸಲ್ಲ, ಸ್ಟಿಲ್ ನಾನು ಇದನ್ನು ಯೂಸ್ ಮಾಡಿ ನಾನು ಹೇಳ್ತೀನಿ. ಈಗ ಯೂಸ್ ಮಾಡೋದಕ್ಕಿಂತ ಮುಂಚೆ ಫೋಟೋ ತೊಗೋತೀನಿ, ಆವಾಗಲೂ ಒಂದು ಫೋಟೋ ತೊಗೋತೀನಿ. ಸೊ ಅದನ್ನು ನೋಡಿಕೊಂಡು ಮೇ ಬಿ ನಾನು ರಿವ್ಯೂ ಕೊಡ್ತೀನಿ ಆಫ್ಟರ್ 2 months ಆ ಥರ. ಸೊ ನಿಮಗೆ ಈ ರಿವ್ಯೂ ನೋಡಬೇಕು ಮತ್ತೆ ಅಂತ ಹೇಳಿದ್ರೆ, ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಅಕಸ್ಮಾತ್ ಯಾರಾದರೂ ತಗೋಬೇಕು ಅಂತ ನಿಮ್ಮ ಹತ್ರ ಮಾತಾಡಿದರೆ, ಇನ್ಫಾರ್ಮೇಷನ್ ಅಷ್ಟಿಲ್ಲ ಅಂತ ಹೇಳಿದ್ರೆ, ಸೊ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಅಫ್ಕೋರ್ಸ್ ನನಗೆ ಇಷ್ಟು ಗೊತ್ತಷ್ಟೇ, ಅದು ಇಂಟರ್ನೆಟ್ಟಲ್ಲಿ ನೋಡಿ ಎವ್ರಿ ಡೇ. ಸೊ ಯಾರು ತುಂಬ ಸ್ಕಿನ್ ಕೇರ್ ಮಾಡ್ತಾರಲ್ಲ ಅವರು, ಇಲ್ಲ ಅಂದರೆ ಈ ಟೆಕ್ನಾಲಜಿ ಗೀಕೆಲ್ಲ ಇರ್ತಾರೆ, ಮತ್ತು ಯಾರಿಗೆ ಈ ಥರ ಪ್ರಾಡಕ್ಟ್ ತೊಗೋಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅವ್ರ ಅದಕ್ಕೆ ಶೇರ್ ಮಾಡಿ. ಸ್ಪಾನ್ಸರ್ಡ್ ಅಲ್ಲ, ಅಫ್ಕೋರ್ಸ್ ಇದು ಜೆನ್ಯೂನ್ ಆಗಿ ನಾನು ಏನಕ್ಕೆ ತೊಗೊಂಡೆ, ಇದು ಏನಿದು ಅಂತ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಇದನ್ನು ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಶೇರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಬಾಯ್. ಬಾಯ್.